57ನೆಯ ಕೀರ್ತನೆ. ನನ್ನನ್ನು ಕರುಣಿಸು ದೇವರೇ, ನನ್ನನ್ನು ಕರುಣಿಸು. ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ? ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿ ಕೊಳ್ಳುವೆನು. ಆಪತ್ತು ಅನ್ನುತ್ತಿದ್ದಾನೋ, ಆಪತ್ತುಗಳು ಅನ್ನುತ್ತಿದ್ದಾನೋ? ಏನನ್ನುತ್ತಿದ್ದಾನೆ? ಯಾರಿವನು? ದಾವೀದನು ಯಾರು? ನೀತಿವಂತನಾಗಿದ್ದನೋ ಇಲ್ಲವೇ ಅನೀತಿವಂತನಾಗಿದ್ದನೋ? ನೀತಿವಂತನಾಗಿದ್ದನು. ಬೈಬಲ್ ಏನು ಹೇಳ್ತದೆ? ನೀತಿವಂತನಿಗೆ ಸಂಭವಿಸುವ ಸಂಕಟಗಳು ಅನೇಕ ವಿಧವಾದ ಆಪತ್ತುಗಳನ್ನು ದಾವೀದನು ಹಾದು ಹೋಗ್ತಿದ್ದಾನೆ. ತಿನ್ನುವುದಕ್ಕೆ ಆಹಾರ ಕೂಡ ಇರಲಿಲ್ಲ. ಆಹಾರವಿಲ್ಲದೆ ಬಳಲುತ್ತಾ ಇದ್ದ. ಆಪ್ತರೆಲ್ಲರಿಂದ ದೂರವಾದ. ಅನಾಥನಾಗಿ ಉಳಿದುಕೊಂಡ. ಅರಣ್ಯದಲ್ಲಿ ತಿರುಗಾಡುತ್ತಿದ್ದ. ಆಪತ್ತುಗಳು ಅವನ ಸುತ್ತಲೂ ಮುತ್ತಿಕೊಂಡಿದುವು. ಅಂತಹ ಸಮಯದಲ್ಲಿ ಹೀಗೋ ಈ ಕೀರ್ತನೆ ಹಾಡ್ತಿದ್ದಾನೆ. ಅಯ್ಯ, ಒಂದು ಆಪತ್ತಲ್ಲ, ಎಷ್ಟೋ ಆಪತ್ತುಗಳಿವೆ, ಎಷ್ಟೋ ಅಸ್ತವ್ಯಸ್ತವಿದೆ, ಎಷ್ಟೋ ಅಪಾಯಗಳಿವೆ. ಇವೆಲ್ಲವುಗಳ ಮಧ್ಯ ನನಗಿರುವ ಒಂದೇ ಒಂದು ಆಶ್ರಯವು ಯಾವುದಾದರೂ ಇದೆ ಎನ್ನುವುದಾದರೆ ಅದು ನಿನ್ನ ರೆಕ್ಕೆಯ ಮರೆಯಾಗಿದೆ. ನಿನ್ನ ರೆಕ್ಕೆಯ ಕೆಳಗೆ ನನ್ನನ್ನು ಮರೆಮಾಡು ದೇವರೇ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನನ್ನನ್ನು ಇಂಥ ವ್ಯಕ್ತಿ ಬೆನ್ನಟ್ಟುತ್ತಿದ್ದಾನೆನ್ನುವವರು, ನನ್ನ ಜೀವಿತದಲ್ಲಿ ಇಂಥ ವ್ಯಕ್ತಿ ಅಪಾಯ ಉಂಟು ಮಾಡ್ತಿದ್ದಾನೆನ್ನುವವರು, ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಇಂಥ ವ್ಯಕ್ತಿ ನನಗೆ ಕೇಡನ್ನುಂಟು ಮಾಡ್ತಿದ್ದಾನೆನ್ನುವವರು, ಹೀಗಾದರೂ ಮಾಡಿ ನಿಮಗೆ ಒಂದು ಹಾನಿ ಮಾಡಬೇಕು. ನೀವು ಯಾವ ತಪ್ಪು ಮಾಡದಿದ್ದರು, ನಿಮ್ಮಲ್ಲಿ ಯಾವ ಲೋಪವಿಲ್ಲದಿದ್ದರು, ನೀವು ಮೇಲನ್ನುಂಟು ಮಾಡಿದವರಾದಾಗಿಯೂ ಸಹಾಯ ಮಾಡಿದವಳಾದಾಗಿಯೂ ಆ ಸಹಾಯ ಮಾಡಿದರು, ಮೇಲನ್ನುಂಟು ಮಾಡಿದರು, ನಿಮಗೆ ಕೇಡನ್ನುಂಟು ಮಾಡಬೇಕೆಂಬ ಭಾವನೆ ಬಹುಶಃ ಕೆಲವರಿಗಿದ್ದೇ ಇರಬಹುದು. ದಾವೀದನ ಜೀವಿತವನ್ನು ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ ಮೇಲುಂಟು ಮಾಡಿದ್ದಕ್ಕಾಗಿ ಕೇಡನುಭವಿಸುತ್ತಿದ್ದಾನೆ, ಸಹಾಯ ಮಾಡಿದ್ದಕ್ಕಾಗಿ ಹೀಗೋ ಶ್ರಮೆಗಳನ್ನು ಹಾದು ಹೋಗ್ತಿದ್ದಾನೆ. ಅಂತಹ ಸಮಯದಲ್ಲಿ ನಾವೇನ್ ಮಾಡಬೇಕು? ಆಪತ್ತುಗಳು ಬೆನ್ನಟ್ಟುತ್ತಿರುವಾಗ, ಅಪಾಯಗಳು ಸುತ್ತಲೂ ಮುತ್ತಿಕೊಳ್ತಿರುವಾಗ ನಾವೇನ್ ಮಾಡಬೇಕು? ದೇವರಿಗೆ ಮೊರೆ ಇಡಬೇಕು. ದಾವೀದನು ಅದನ್ನೇ ಮಾಡ್ತಿದ್ದಾನೆ. ಪ್ರತಿದಿನವೂ ಪ್ರಾರ್ಥಿಸಿದ, ಪ್ರತಿದಿನವೂ ಪ್ರಸ್ತುತಿಸಿದ, ಪ್ರತಿದಿನವೂ ಪ್ರಭಾವವನ್ನು ನೋಡಿದ. ಈ 3 ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ಮೊದಲನೇದಾಗಿ 57ನೇ ಕೀರ್ತನೆ 8ನೇ ವಚನ. ನನ್ನ ಮನವೇ ಚುರುಕಾಗು, ಸ್ವರಮಂಡಲವೇ ಕಿನ್ನರಿಯೇ ಎಚ್ಚರವಾಗಿರಿ. ಸಂಕೀರ್ತನೆಯಿಂದ ಉದಯವನ್ನು ಮುಂಗೊಳ್ಳುವೆನು. ಅಂದರೆ ಉದಯದಲ್ಲಿಯೇ ಎದ್ದೇಳುವೆನು, ಅಂದರೆ ಬೆಳಗಿನ ಜಾವದಲ್ಲಿಯೇ ಎದ್ದೇಳುವೆನು. ದಾವೀದನಿಗಿರುವ ಒಂದು ಒಳ್ಳೆಯ ಅಭ್ಯಾಸವೇನೆಂದರೆ ಬೆಳಗಿನ ಜಾವದಲ್ಲಿಯೇ ಎದ್ದೇಳುವಂಥದ್ದು. ಬೈಬಲ್ನಲ್ಲಿ ದೇವರಿಂದ ಬಹು ಬಲವಾಗಿ ಉಪಯೋಗವಾದವರೆಲ್ಲರನ್ನು ನೀವು ಬಹು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ ಅವರೆಲ್ಲರೂ ಕೂಡ ಬೆಳಗ್ಗಿನ ಜಾವದಲ್ಲಿಯೇ ಎದ್ದೇಳುವಂತಹ ಅಭ್ಯಾಸವುಳ್ಳವರಾಗಿದ್ದರು. ವಿಮೋಚನೆ ಕಾಂಡ 8ನೇ ಅಧ್ಯಾಯ 20ನೇ ವಚನ. ತರುವಾಯ ಯೆಹೋವನು ಮೋಶೆಗೆ, ನೀನು ಮಧ್ಯಾಹ್ನ ಎದ್ದು, ಹಾಗಂತ ಇದೆಯಾ ಬೈಬಲ್ನಲ್ಲಿ? ಏನಂತಿದೆ ಹೇಳಿ? ಗಟ್ಟಿಯಾಗಿ ಹೇಳಿ, ಎಲ್ಲರೂ ಒಟ್ಟಿಗೆ ಹೇಳಿ. ದೇವ್ರು ಏನು ಹೇಳ್ತಿದ್ದಾರೆ ಇಲ್ಲಿ? ನಾವ್ಯಾವಾಗ ಎದ್ದೇಳ್ತಿದ್ದೇವೆ? ಯಾರು ಈ ಮೋಶೆ? ನಾಯಕನು. ಯಾರು ಅಬ್ರಹಾಮನು? ನಂಬಿಕೆಗೆ ಮೂಲ ಪುರುಷನು. ಸಮಸ್ತ ಜನಾಂಗಗಳಿಗೆ ಆಶೀರ್ವಾದಕ್ಕೆ ಆಧಾರ. ಬೆಳಗ್ಗಿನ ಜಾವದಲ್ಲಿಯೇ ಎದ್ದೇಳ್ತಾನೆ. ದೊಡ್ಡ ನಾಯಕನಾಗಿರುವ ಮೋಶೆಗೆ ದೇವರು ಹೇಳ್ತಾರೆ, ಬೆಳಗ್ಗೆ ಎದ್ದೇಳು. ನಿಮ್ಮಲ್ಲಿ ಯಾರೇ ಆಗಲಿ ದೊಡ್ಡ ನಾಯಕನಾಗಬೇಕೆಂದು ಆಶಿಸುತ್ತಿದ್ದೀರಾ? ಅನೇಕ ಜನರನ್ನು ನಡೆಸುವವರಾಗಿರಬೇಕೆಂದು ಬಯಸ್ತಾ ಇದ್ದೀರಾ? ಅನೇಕ ಜನರಿಗೆ ಮಾರ್ಗದರ್ಶಿಗಳಾಗಿರಬೇಕೆಂದು ಬಯಸುತ್ತಾ ಇದ್ದೀರಾ? ಇರುವುದಾದರೆ ಕೈ ತೋರಿಸ್ತೀರಾ? ಹಾಗಾದ್ರೆ ಏನ್ ಮಾಡ್ಬೇಕು ಹೇಳಿ? ನೀವೇ ಹೇಳಿ. ಯಾಕೆ ಮಾತೇ ಬರ್ತಾ ಇಲ್ಲ? ಮಾತೇ ಬರ್ತಾ ಇಲ್ಲ. ಜೋರಾಗಿ ಹೇಳಿ. ಬೆಳಗ್ಗೆಯೇ ಎದ್ದೇಳಬೇಕು. ಮೋಶೇ, ನೀನು ಇನ್ನೂ ಮೊಬ್ಬಾಗಿರುವಾಗಲೇ ಬೆಳಗ್ಗೆಯೇ ಎದ್ದು, ಬೆಳಗ್ಗೆ ಎದ್ದು ಫರೋಹನ ಮುಂದೆ ನಿಲ್ಲು. ಬೆಳಗ್ಗೆ ಎದ್ದೇಳು. ಯೋಬನ ಪುಸ್ತಕ 1ನೇ ಅಧ್ಯಾಯ 5ನೇ ವಚನ. ಅವರವರ ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು
ಎಂದು ಅವರನ್ನು ಕರೆಸಿ ಶುದ್ಧೀಪಡಿಸಿ ಬೆಳಗ್ಗೆ ಎದ್ದು ಅವರವರ ಸಂಖ್ಯೆಗೆ ತಕ್ಕಂತೆ ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ತಂದೆಯಾಗಿ ತನ್ನ ಮಕ್ಕಳ ಕುರಿತಾಗಿರುವ ಜವಾಬ್ದಾರಿ ಏನೆಂದು ಯೋಬನು ತೋರ್ಪಡಿಸುತ್ತಿದ್ದಾನೆ. ಅರುಣೋದಯದಲ್ಲಿಯೇ ಎದ್ದು, ಬೆಳಗ್ಗೆಯೇ ಎದ್ದು, ಸೂರ್ಯೋದಯದಲ್ಲಿ ಎದ್ದು ತನ್ನ ಮಕ್ಕಳಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ಸರ್ವಾಂಗ ಹೋಮಗಳನ್ನು ಅರ್ಪಿಸುತ್ತಾ ಇದ್ದನು. ದೇವರೊಂದಿಗೆ ಸಮಯ ಕಳೆಯುತ್ತಾ ಇದ್ದನು. ತಂದೆಯೆಂದರೆ, ತಾಯಿಯೆಂದರೆ ನಾವು ಕೂಡ ಇದನ್ನು ತಪ್ಪದೆ ಮಾಡಬೇಕು. ನಮ್ಮ ಮಕ್ಕಳ ಕ್ಷೇಮಕ್ಕೋಸ್ಕರ, ಅವರ ಬಂಗಾರದ ಭವಿಷ್ಯಕ್ಕೋಸ್ಕರ, ಅವರು ದೇವರಿಗೋಸ್ಕರ ವೈರಾಗ್ಯದಿಂದ ಜೀವಿಸುವುದಕ್ಕೋಸ್ಕರ, ಸಾಕ್ಷಿಗಳಾಗಿ, ಸಾಧನಗಳಾಗಿ ಉನ್ನತ ಸ್ಥಿತಿಗೆ ಸೇರುವುದಕ್ಕೋಸ್ಕರ ನಾವು ಖಂಡಿತವಾಗಿ ಬೆಳಗ್ಗೆಯೇ ಎದ್ದು ನಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇನ್ನು ಮುಂದೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಹೇಳಿ. ಅಷ್ಟಕ್ಕೂ ಈ ಯೋಬನು ಯಾರು ಹೇಳಿ? ಯಾರು ನೋಡಿ? ಮೊದಲನೇ ವಚನ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಯಥಾರ್ಥವಂತನಾಗಿದ್ದನು, ನ್ಯಾಯವಂತನಾಗಿ, ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ, ಕೆಟ್ಟದನ್ನು ನಿರಾಕರಿಸುವವನಾಗಿದ್ದನು. ನೀವು ಕೆಟ್ಟತನ ನಿರಾಕರಿಸಲು ಬಯಸುತ್ತಾ ಇದ್ದೀರಾ? ನ್ಯಾಯದಿಂದ ಜೀವಿಸಬೇಕೆಂದು ಬಯಸುತ್ತಾ ಇದ್ದೀರಾ? ಯಥಾರ್ಥರಾಗಿ ಜೀವಿಸಬೇಕೆಂದು ಬಯಸುತ್ತಾ ಇದ್ದೀರಾ? ನ್ಯಾಯದಿಂದಲೂ ಜೀವಿಸುವಂತಹ, ಯಥಾರ್ಥತೆಯಿಂದಲೂ ಜೀವಿಸುವಂತಹ, ಕೆಟ್ಟತನವನ್ನು ನಿರಾಕರಿಸುವಂತಹ ಒಬ್ಬ ವ್ಯಕ್ತಿಯಲ್ಲಿ ಕಾಣಿಸುವ ಲಕ್ಷಣ ಏನು ಗೊತ್ತಾ? ಬೆಳಗ್ಗೆ ಎದ್ದೇಳುವಂಥದ್ದಾಗಿದೆ. ಅಬ್ರಹಾಮನು ಕೂಡ ಬೆಳಗ್ಗೆಯೇ ಎದ್ದ, ದೇವರು ಹೇಳಿದ್ದನ್ನು ಮಾಡುತ್ತಾನೆ. ಮೋಶೆ ಕೂಡ ಬೆಳಗ್ಗೆಯೇ ಎದ್ದೇಳ್ತಾನೆ, ದೇವರು ಹೇಳಿದ್ದನ್ನು ಮಾಡ್ತಾನೆ. ಯೋಬನು ಕೂಡ ಬೆಳಗ್ಗೆಯೇ ಎದ್ದೇಳ್ತಾನೆ, ದೇವರ ಚಿತ್ತ ಮಾಡುತ್ತಾನೆ. ಬೆಳಗ್ಗೆ ಪೇರೆಂಟ್ಸ್ ಎದ್ದೇಳುವಂಥದ್ದು, ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ಆಶೀರ್ವಾದಕರವಾಗಿರುತ್ತೆ. ಪ್ರಲಾಪಗಳು 2ನೇ ಅಧ್ಯಾಯ 19ನೇ ವಚನ, 18ನೇ ವಚನದಲ್ಲಿ ಯಾರ ಕುರಿತು ಬರೆಯಲಾಗ್ತಿದೆಯೆಂದು 3ನೇ ಸಾಲಿನಲ್ಲಿ ನೋಡ್ತೇವೆ. 18ನೇ ವಚನದ 3ನೇ ಸಾಲಿನಲ್ಲಿ, ಚಿಯೋನು ನಗರಿಯ ಕೋಟೆಯವರೇ, ನಿಮ್ಮ ಕಣ್ಣೀರು ಹಗಲಿರುಳು ತೊರೆಯಂತೆ ಹರಿಯಲಿ. ನಿಮಗೆ ವಿರಾಮವೇ ಬೇಡ, ಅದು ನಿಮ್ಮ ನೇತ್ರದಿಂದ ನಿಲ್ಲದೆ ಸುರಿಯಲಿ. ನೀನು ಎದ್ದು ರಾತ್ರಿಯ ಒಂದೊಂದು ಜಾವದ ಆರಂಭದಲ್ಲಿ ಗೋಳಾಡು. ಮೊದಲನೆಯ ಜಾವ ಅಂದರೆ ಬೆಳಗ್ಗೆ 3 ಗಂಟೆಯಿಂದ 6 ಗಂಟೆಯವರೆಗೂ ಮೊದಲನೆಯ ಜಾವ ಅನ್ನುತ್ತಾರೆ. 3 ಗಂಟೆಯಿಂದ 6 ಗಂಟೆಯ ಮಧ್ಯದಲ್ಲಿ ಎದ್ದು ಮೊರೆಯಿಡು. ಯಾರಿಗಾಗಿ ಅಂತೆ? ನೀರನ್ನೋ ಎಂಬಂತೆ. ಏನಂತೆ? ನೀರನ್ನೋ ಎಂಬಂತೆ ಕರ್ತನ ಸಮ್ಮುಖದಲ್ಲಿ ನಿಮ್ಮ ಹೃದಯ ಸಾರವನ್ನು ಹೊಯ್ದು ಬಿಡಿರಿ. ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈಯೆತ್ತಿ ಪ್ರಾರ್ಥಿಸಿರಿ. ಏನಂತೆ? ನಿಮ್ಮ ಮಕ್ಕಳಿಗಾಗಿ. ತಾಯಿಯೆಂದರೆ, ದಿನದ ಮೊದಲನೆಯ ಜಾವದಲ್ಲಿ ಎದ್ದು ನಿಮ್ಮ ಮಕ್ಕಳಿಗಾಗಿ ಕೈಯೆತ್ತಿ ಪ್ರಾರ್ಥಿಸಿರಿ. ತಂದೆಯೆಂದರೆ, ಬೆಳಗ್ಗಿನ ಜಾವದಲ್ಲಿಯೇ ಎದ್ದು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವುದು ದೊಡ್ಡ ಆಶೀರ್ವಾದಕರವಾಗಿರುತ್ತೆ. ಮಾರ್ಕ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ. ಆತನು ಮುಂಜಾನೆಯಲ್ಲಿಯೇ ಎದ್ದು ಇನ್ನೂ ಮೊಬ್ಬಾಗಿರುವಾಗಲೇ ಅಡವಿ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಪ್ರಾರ್ಥನೆ ಮಾಡಿದನು ಅಂತಿದೆಯಾ ಅಥವಾ ಮಾಡುತ್ತಾ ಇದ್ದನು ಅಂತ ಇದೆಯಾ? ಪ್ರಾರ್ಥನೆ ಮಾಡುತ್ತಾ ಇದ್ದನು ಅಂತ ಇದೆ. ಅಂದರೆ ಅರ್ಥವೇನು? ಯಾವಾಗೋ ಒಂದು ಸಾರಿ ಕಷ್ಟ ಬಂದಿರುವುದಕ್ಕಾಗಿ, ಪರೀಕ್ಷೆಗಳಿರುವುದಕ್ಕಾಗಿ, ಟೆಸ್ಟ್ಗಳಿರುವುದಕ್ಕಾಗಿ, ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡಿಕೊಳ್ಳಬೇಕಾದದಕ್ಕಾಗಿ, ಇಂಟರ್ವ್ಯೂ ಇರುವುದಕ್ಕಾಗಿ, ವೀಸಾ ಇಂಟರ್ವ್ಯೂ ಇರುವುದಕ್ಕಾಗಿ ಆ ದಿನವೇ ಬೆಳಗ್ಗೆ ಎದ್ದು ಪ್ರಾರ್ಥಿಸುವ ಮನಸ್ಸು ನಮ್ಮಲ್ಲಿ ಕೆಲವರಿಗಿರುತ್ತೆ. ಕಷ್ಟ ಬಂದಾಗ, ಶ್ರಮೆ ಬಂದಾಗ ಉದಯದಲ್ಲಿಯೇ ಎದ್ದು ಪ್ರಾರ್ಥಿಸುತ್ತಾರೆ. ಆದರೆ ಯೇಸು ಕ್ರಿಸ್ತನು ಮುಂಜಾನೆ ಇನ್ನೂ ಮೊಬ್ಬಾಗಿರುವಾಗಲೇ ಎದ್ದು ಪ್ರಾರ್ಥನೆ ಮಾಡುವಂಥದ್ದು ತನ್ನ ಜೀವಿತದಲ್ಲಿ ಒಂದು ವಿಧಿಯಾಗಿ ಆತನು ಮಾರ್ಪಡಿಸಿಕೊಂಡನು. ಅದೊಂದು ಅಭ್ಯಾಸ ಆಗಿತ್ತು. ಸಾಕ್ಷಾತ್ ದೇವಕುಮಾರನೇ ಉದಯದಲ್ಲಿ ಎದ್ದು ಪ್ರಾರ್ಥನೆ ಮಾಡುತ್ತಿರುವುದಾದರೆ ನಾವು ಇನ್ನೆಷ್ಟು ಉದಯದಲ್ಲಿ ಎದ್ದು ಪ್ರಾರ್ಥಿಸಬೇಕು? ದಾವೀದನು ಹೇಳ್ತಿದ್ದಾನೆ, ನಾನು ಬೆಳಗ್ಗಿನ ಜಾವದಲ್ಲಿಯೇ ಎದ್ದೇಳುವೆನು ಎಂದು. ಮತ್ತೆ ಹಿಂತಿರುಗಿ ಬನ್ನಿ 57ನೇ ಕೀರ್ತನೆಗೆ. ಬೆಳಗ್ಗಿನ ಜಾವದಲ್ಲಿಯೇ ನಾನು ಎದ್ದೇಳುತ್ತೇನೆ. ನೀತಿವಂತನಾದ ಯೋಬನು ಬೆಳಗ್ಗಿನ ಜಾವದಲ್ಲಿಯೇ ಎದ್ದ. ನಾಯಕನಾಗಿರುವಂತಹ ಮೋಶೆ ಬೆಳಗ್ಗಿನ ಜಾವದಲ್ಲಿಯೇ ಎದ್ದ. ನಂಬಿಕೆಯ ವೀರನಾಗಿರುವ ಅಬ್ರಹಾಮನು ಬೆಳಗ್ಗಿನ ಜಾವದಲ್ಲಿಯೇ ಎದ್ದ. ಲೋಕರಕ್ಷಕನಾಗಿರುವ ಕರ್ತನಾದ ಯೇಸು ಬೆಳಗ್ಗಿನ ಜಾವದಲ್ಲಿಯೇ ಎದ್ರು. ಆದರೆ ನಮ್ಮ ಸಂಗತಿ ಏನು? 8ನೇ ವಚನ ನೋಡಿ. ನನ್ನ ಮನವೇ ಚುರುಕಾಗು, ಸ್ವರಮಂಡಲವೇ ಕಿನ್ನರಿಯೇ
ಎಚ್ಚರವಾಗಿರಿ, ನಾನು ಉದಯದಲ್ಲಿಯೇ ಎದ್ದೇಳುವೆನು. ಅದಕ್ಕಾಗಿ ಬೆಳಗ್ಗೆಯೇ ಎದ್ದು ಏನ್ ಮಾಡುತ್ತಾ ಇದ್ದ? ಪ್ರಾರ್ಥನೆ ಮಾಡುತ್ತಾ ಇದ್ದ. ಮುಂಜಾನೆ ಜಾವದಲ್ಲಿಯೇ, ಉದಯ ಕಾಲದಲ್ಲಿಯೇ ಎದ್ದು ಪ್ರಾರ್ಥನೆ ಮಾಡುವುದು ದಾವೀದನಿಗಿರುವ ಅಭ್ಯಾಸವಾಗಿತ್ತು. ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡುವುದು ದಾವೀದನಿಗಿರುವ ಅಭ್ಯಾಸ ಆಗಿತ್ತು. ಸಾಯಂಕಾಲ ಪ್ರಾರ್ಥಿಸುವುದು ದಾವೀದನಿಗೆ ಅಭ್ಯಾಸ ಆಗಿತ್ತು. ದಿನಕ್ಕೆ 3 ವರ್ತಿ ಪ್ರಾರ್ಥನೆ ಮಾಡುವುದು ದಾವೀದನಿಗೆ ಅಭ್ಯಾಸವಾಗಿತ್ತು. ಹಾಗೆಯೇ ದಾನಿಯೇಲನಿಗೂ ಕೂಡ ಅದು ಅಭ್ಯಾಸ ಆಗಿತ್ತು. ಅಷ್ಟು ಮಾತ್ರವಲ್ಲ, ಯೆಹೂದ್ಯರು 3 ಹೊತ್ತು ಪ್ರಾರ್ಥನೆ ಮಾಡ್ತಾ ಇದ್ರು. ನಿಮಗೆ ನೆನಪಿದೆಯಾ? ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1ರಿಂದ ಕೆಲವು ವಚನಗಳಲ್ಲಿ ನಾವು ನೋಡ್ತೇವೆ. ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ಪೇತ್ರ, ಯೋಹಾನರು ಎಲ್ಲಿಗೆ ಹೋಗ್ತಾರೆ? ಸುಂದರ ದ್ವಾರವುಳ್ಳಂತಹ ದೇವಾಲಯಕ್ಕೆ ಹೋಗ್ತಾರೆ ಮಧ್ಯಾಹ್ನ ಪ್ರಾರ್ಥನೆ ಮಾಡುವುದಕ್ಕಾಗಿ. ಉದಯದಲ್ಲಿ ಪ್ರಾರ್ಥಿಸುವುದು, ಮಧ್ಯಾಹ್ನದಲ್ಲಿ ಪ್ರಾರ್ಥಿಸುವುದು, ಸಾಯಂಕಾಲ ಪ್ರಾರ್ಥಿಸುವುದು ಯೆಹೂದ್ಯರಿಗೆ ಅದೊಂದು ಅಭ್ಯಾಸವಾಗಿತ್ತು. ಈ ದಿನ ನಾವು ಕನಿಷ್ಠ ದಿನದಲ್ಲಿ 1 ಸಾರಿ ಕೂಡ ಪ್ರಾರ್ಥನೆ ಮಾಡಲಿಕ್ಕಾಗ್ತಾ ಇಲ್ವಲ್ಲ? ಇದು ನಮ್ಮ ಅಭ್ಯಾಸ. ದಿನಕ್ಕೆ 1 ಸಾರಿ ಕೂಡ ಮೊಳಕಾಲೂರ್ಲಿಕ್ಕಾಗ್ತಾ ಇಲ್ವಲ್ಲ? ಇದು ನಮ್ಮ ಆತ್ಮಿಕ ಸ್ಥಿತಿ. ಮಧ್ಯಾಹ್ನ ನೀವು ಉದ್ಯೋಗ ಮಾಡುವವರಾದ್ದರಿಂದ ಪ್ರಾರ್ಥನೆ ಮಾಡಲಿಕ್ಕಾಗದೇ ಇರುವುದಾದರೆ, ಉದಯ ಕಾಲದಲ್ಲಿಯೇ ಎದ್ದು ಮೊಳಕಾಲೂರುವುದು, ರಾತ್ರಿ ಮಲಗುವುದಕ್ಕಿಂತ ಮುಂಚೆಯೇ ಮೊಳಕಾಲೂರುವಂಥದ್ದು, ಇದು ಪ್ರತಿ ಮನೆಯಲ್ಲಿ, ಪ್ರತಿ ತಂದೆ, ಪ್ರತಿ ತಾಯಿ, ಪ್ರತಿ ಮಗನು ಮಗಳು ಮಾಡುವ ಕೆಲಸವಾಗಿದೆ. ಅದು ಕುಟುಂಬಕ್ಕೆ ಆಶೀರ್ವಾದವಾಗಿರುತ್ತೆ, ಮಕ್ಕಳ ಭವಿಷ್ಯಕ್ಕೆ ಆಶೀರ್ವಾದವಾಗಿರುತ್ತೆ. ಅಪಾಯಗಳಾಗಿರ್ಬೋದು, ಆಟಂಕಗಳಾಗಿರ್ಬೋದು, ಅಭ್ಯಂತರಗಳಾಗಿರ್ಬೋದು, ಆಪತ್ತುಗಳಾಗಿರಬಹುದು, ಯಾವ ದಿಕ್ಕಿನಿಂದ ಸೈತಾನನು ತರ್ತಾನೆಂದು ನಮಗೆ ಗೊತ್ತಿಲ್ಲ. ಅವುಗಳನ್ನು ನಾವು ಎದುರಿಸಿ, ಅವುಗಳನ್ನು ಜಯಿಸಿ ನಮ್ಮ ಕುಟುಂಬವನ್ನು ಕಾಪಾಡಿಕೊಳ್ಳಬೇಕಾದರೆ ನಮಗಿರುವ ಒಂದೇ ಒಂದು ಮಾರ್ಗ, ಅದೇ ಪ್ರಾರ್ಥನೆ. ದಾವೀದನು ಅದನ್ನೇ ಮಾಡ್ತಿದ್ದಾನೆ. ಬೆಳಗ್ಗೆಯೇ ಎದ್ದು ಪ್ರಾರ್ಥನೆ ಮಾಡ್ತಿದ್ದಾನೆ. ಪ್ರತಿದಿನ ಪ್ರಾರ್ಥನೆ ಮಾಡುವುದು ದಾವೀದನ ಜೀವಿತದಲ್ಲಿ ಅಭ್ಯಾಸವಾಗಿತ್ತು. ಪ್ರತಿದಿನ ಪ್ರಸ್ತುತಿಸುವಂಥದ್ದು. ಮುಂದೆ ಓದುತ್ತಿದ್ದೇನೆ 7ನೇ ವಚನ. ದೇವರೇ, ನನ್ನ ಹೃದಯವು ಸ್ಥಿರವಾಗಿದೆ. ಏನಂತೆ? ದೇವರೇ, ನನ್ನ ಹೃದಯವು ಸ್ಥಿರವಾಗಿದೆ. ಯಾಕೆ ದಾವೀದನ ಹೃದಯ ಸ್ಥಿರವಾಗಿದೆ ಅಷ್ಟು ಆಪತ್ತುಗಳ ಮಧ್ಯ? ಪ್ರಾರ್ಥನೆ ಮಾಡ್ತಿರುವುದರಿಂದ ಪ್ರಿಯರೇ. ಪ್ರಾರ್ಥನೆ ದಾವೀದನ ಜೀವಿತದಲ್ಲಿ ಧೈರ್ಯ ಕೊಟ್ಟಿತು. ಆಪತ್ತುಗಳ ಮಧ್ಯ, ಅಪಾಯಕರವಾಗಿರುವ ಮನುಷ್ಯರ ಮಧ್ಯ ದಾವೀದನು ಸ್ಥಿರವಾಗಿ ಜೀವಿಸಲು ಕಾರಣವೇನೆಂದರೆ ಪ್ರಾರ್ಥನೆಯ ಜೀವಿತವಾಗಿದೆ. ಪ್ರಾರ್ಥನೆಯ ಜೀವಿತ ನಿಮಗೆ ಧೈರ್ಯ ಕೊಡುತ್ತದೆ. ಪ್ರಾರ್ಥನೆ ಜೀವಿತ ನಿಮ್ಮನ್ನು ದೇವರ ಮೇಲೆ ಆಧಾರಗೊಳ್ಳುವಂತೆ ಮಾಡುತ್ತೆ. ಪ್ರಾರ್ಥನೆಯ ಜೀವಿತ ನಿಮ್ಮನ್ನು ದೇವರ ಸನ್ನಿಧಿಯನ್ನು ಅನುಭವಿಸುವಂತೆ ಮಾಡುತ್ತೆ. ಯಾವಾಗ ನೀವು ಮೊಳಕಾಲೂರಿ ಪ್ರಾರ್ಥನೆ ಮಾಡುತ್ತೀರೋ, ನಿಮ್ಮೊಳಗೆ ನಿಮಗೆ ಗೊತ್ತಾಗಲಾರದಂತಹ ಧೈರ್ಯ ಉಂಟಾಗುತ್ತೆ, ನಂಬಿಕೆ ಉಂಟಾಗುತ್ತೆ, ನಿರೀಕ್ಷೆ ಉಂಟಾಗುತ್ತೆ, ನಿಮ್ಮೊಳಗೆ ನೆಮ್ಮದಿ ಹುಟ್ಟಿ ಬರುತ್ತೆ. ಈ ದಿನ ನಮ್ಮಲ್ಲಿ ಬಹಳ ಜನರಿಗೆ ನೆಮ್ಮದಿ ಇಲ್ಲ, ಪ್ರಶಾಂತತೆ ಇಲ್ಲ, ಪರಿಶುದ್ಧತೆ ಇಲ್ಲ. ಅದಕ್ಕೆ ಪ್ರಧಾನ ಕಾರಣ ಏನು ಗೊತ್ತಾ? ಪ್ರಾರ್ಥನೆ ಇಲ್ಲದಿರುವುದು. ಪ್ರತಿಯೊಂದಕ್ಕೂ ಭಯಪಡಲು ಕಾರಣ ಗೊತ್ತಾ? ಪ್ರತಿಯೊಂದಕ್ಕೂ ಸಿಟ್ಟಾಗಲು ಕಾರಣ ಗೊತ್ತಾ? ಪ್ರತಿಯೊಂದಕ್ಕೂ ಒತ್ತಡಕ್ಕೊಳಗಾಗಲು ಕಾರಣ ಗೊತ್ತಾ? ಪ್ರತಿಯೊಂದಕ್ಕೂ ಟೆನ್ಷನ್ ಆಗಲು ಕಾರಣ ಗೊತ್ತಾ? ಪ್ರಾರ್ಥನೆ ಮಾಡದೇ ಇರುವುದು. ಒಂದು ಮೀನಿಗೆ ಮುಳ್ಳು ಹೇಗೆ ಬೆನ್ನೆಲುಬಿನಂತಿರುತ್ತೋ, ನಾವು ನಿಲ್ಲುವುದಕ್ಕಾಗಿ ಬೆನ್ನೆಲುಬು ಎಷ್ಟು ಅವಶ್ಯಕವಾಗಿದೆಯೋ, ಅದೇ ರೀತಿ ಆತ್ಮಿಕ ಜೀವಿತದಲ್ಲಿ ಪ್ರಾರ್ಥನೆ ಬೆನ್ನೆಲುಬಾಗಿದೆ. ಅದು ಒಂದು ವೇಳೆ ಇಲ್ಲದೇ ಇರುವುದಾದರೆ ನಿಲ್ಲಲಿಕ್ಕಾಗೋದಿಲ್ಲ. ಊಹಿಸಿಕೊಳ್ಳಿ, ಬೆನ್ನೆಲುಬು ಬಲಹೀನವಾದರೆ ನಿಲ್ಲಲು ಸಾಧ್ಯವಿಲ್ಲ. ಪ್ರಾರ್ಥನೆಯ ಜೀವಿತ ಬಲಹೀನವಾಗುವುದಾದರೆ ಆತ್ಮಿಕವಾಗಿ ನಿಲ್ಲುವುದು ಸಾಧ್ಯವಿಲ್ಲ. ಬಲಪಡಿಸಿಕೊಳ್ಳೋಣ ನಮ್ಮ ಪ್ರಾರ್ಥನೆಯ ಜೀವಿತವನ್ನು. ಪ್ರತಿದಿನ ದಾವೀದನು ಪ್ರಾರ್ಥನೆ ಮಾಡುವವನಾದ್ದರಿಂದಲೇ ಪ್ರಮಾದವು, ಅಪಾಯವು ಹೊಂಚಿ ಹಾಕಿಕೊಂಡರೂ ಕೂಡ ಹೇಳ್ತಿದ್ದಾನೆ, ನನ್ನ ಹೃದಯ ಸ್ಥಿರವಾಗಿದೆ ಎಂದು. ಯಾಕೆಂದರೆ ಅವನಿಗೆ ಗೊತ್ತು, ಪ್ರತಿದಿನ ಪ್ರಾರ್ಥನೆಯ ಮೂಲಕ ದೇವರಿಗೆ ಸಂಧಿಸಿ ಬರ್ತಿದ್ದಾನೆಂದು. ದೊಡ್ಡ ಧನ್ಯತೆಯಾಗಿದೆ. ಪ್ರಾರ್ಥನೆ ಅಂದ್ರೆ ಏನು ಗೊತ್ತಾ? ಪ್ರಪಂಚವನ್ನೇ ಪರಿಪಾಲಿಸುವ ದೇವರನ್ನು ಸಂಧಿಸಿ ಬರುವಂಥದ್ದಾಗಿದೆ. ಎಷ್ಟು ಅದ್ಭುತ ನೋಡಿ. ಕೆಲವರಿಗೆ ಎಲ್ಲಿಂದ ಬರ್ತಿದ್ದೀರಿ ಅಂದ್ರೆ MLAಗೆ ಭೇಟಿಯಾಗಿ ಬರ್ತಿದ್ದೇನೆ ಅಂತಾರೆ. ಎಷ್ಟೋ ಹೆಮ್ಮೆಯಿಂದ ಹೇಳ್ತಾರೆ. ಎಲ್ಲಿಂದ ಬರ್ತಾ ಇದ್ದೀರಿ ಅಂದ್ರೆ MP ಅವರಿಗೆ ಭೇಟಿಯಾಗಿ ಬರ್ತಿದ್ದೇನೆಂದು ಎಷ್ಟೋ ಹೆಮ್ಮೆಯಿಂದ ಹೇಳ್ತಾರೆ. ಎಲ್ಲಿಂದ ಬರ್ತಾ ಇದ್ದೀರಿ ನೀವು? ಕಲೆಕ್ಟರ್ ಅವರಿಗೆ ಭೇಟಿಯಾಗಿ ಬರ್ತಿದ್ದೇವೆ ಅನ್ನುತ್ತಾರೆ. ಕಲೆಕ್ಟರ್ ಅವ್ರಿಗೆ ಭೇಟಿಯಾಗಿ ಬರ್ತಿದ್ದೀರಾ? ಹೌದು, ಅವ್ರು ಚೆನ್ನಾಗಿ ಪರಿಚಯ ನನಗೆ, ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. SP ಅವರಿಗೆ ಭೇಟಿಯಾಗಿ ಬರ್ತಿದ್ದೇವೆಂದು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಆದರೆ ನಾವು ದೇವರಿಗೆ ಭೇಟಿಯಾಗಿ ಬರ್ತಿದ್ದೇವೆ ಎಂದು ಹೇಳುವುದು ಅದು ಎಷ್ಟು ಧೈರ್ಯ ಕೊಡಬಲ್ಲದೆಂದು ಒಮ್ಮೆ ಆಲೋಚಿಸಿ ನೋಡಿ. ಎಲ್ಲಿಂದ ಬರ್ತಾ ಇದ್ದೀರಿ? ದೇವರಿಗೆ ಭೇಟಿಯಾಗಿ ಬರ್ತಿದ್ದೇನೆ. ಏನಂದ್ರಿ? ಮತ್ತೆ ಹೇಳಿ. ದೇವರಿಗೆ ಭೇಟಿಯಾಗಿ ಬರ್ತಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸೇವಿಸುವಂತಹ ದೇವರಿಗೆ ನಾವು ಭೇಟಿಯಾಗಿ ಬರುವಂತಹ ದೊಡ್ಡ ಧನ್ಯತೆ ಆತನು ನಮಗೆ ಕೊಟ್ಟಿದ್ದಾನೆ. ಒಂದು ದಿವಸ ಚಾರ್ಲೆಸ್ ಸ್ಪರ್ಜನ್
ಪ್ರಾರ್ಥನೆ ಮಾಡ್ತಾ ಇರುವಾಗ ಒಬ್ಬ ಸೇವಕ ಬಂದು ಚಾರ್ಲೆಸ್ ಸ್ಪರ್ಜನ್ ಅವರ ಅಸಿಸ್ಟೆಂಟ್ಗೆ ಹೀಗೆ ಹೇಳುತ್ತಾನೆ, ಹೋಗಿ ಚಾರ್ಲೆಸ್ ಸ್ಪರ್ಜನ್ ಅವರಿಗೆ ನಾನು ಬಂದಿದ್ದೇನೆಂದು ಹೇಳ್ರಿ. ಆಗ ಅಸಿಸ್ಟೆಂಟ್ ಕೇಳ್ತಾನೆ, ನೀವು ಬಂದಿದ್ದೀರಿ ಎಂದು ಹೇಳುವುದು ಒಳ್ಳೇದೇ, ಆದರೆ ಅಷ್ಟಕ್ಕೂ ನೀವು ಯಾರು? ಅವ್ರಿಗೆ ಹೋಗಿ ಹೇಳ್ರಿ, ನಾನೊಬ್ಬ ದೇವರ ಸೇವಕನೆಂದು. ಯಾರಂತೆ? ದೇವರ ಸೇವಕರಂತೆ. ಹೋಗಿ ಚಾರ್ಲೆಸ್ ಸ್ಪರ್ಜನ್ಗೆ ಹೇಳಿ ಅಂದ್ರು. ಆಗ ಚಾರ್ಲೆಸ್ ಸ್ಪರ್ಜನ್ ಅವರು ತಮ್ಮ ಬಾಗಲ್ ಮುಚ್ಕೊಂಡಿದ್ದಾರೆ, ಪರ್ಮಿಷನ್ ಇಲ್ಲದೆ ಬಾಗಲ್ ತೆರೀಲಿಕ್ಕಾಗಲ್ಲ ಅಂದಾಗ, ನಿನಗೆ ಅರ್ಥವಾಗ್ತಿಲ್ಲವೋ? ನಾನು ಯಾರು ಗೊತ್ತಾ? ದೇವರ ಸೇವಕನಾಗಿದ್ದೇನೆಂದು ಹೋಗಿ ಹೇಳು. ಇನ್ನು ತಪ್ಪಲಾರದ ಪರಿಸ್ಥಿತಿಯಲ್ಲಿ ಆ ಬಾಗಲು ಆ ವ್ಯಕ್ತಿ ಮೆಲ್ಲಗೆ ತೆರೆದು ನೋಡಿದ್ರೆ ಚಾರ್ಲೆಸ್ ಸ್ಪರ್ಜನ್ ಅವರು ಮೊಳಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ರು. ಏನಂತ ಹೇಳಬೇಕಾ ಬೇಡ ಅಂದ್ಕೊಳ್ತಿದ್ದ. ಅಯ್ಯಾ. ಚಾರ್ಲೆಸ್ ಸ್ಪರ್ಜನ್ ನೋಡಿದ್ರಂತೆ. ಏನು ಹೇಳು ಅಂದ್ರು. ನಾನು ದೇವರ ಸೇವಕನಾಗಿ ಬಂದಿದ್ದೇನೆ, ಹೋಗಿ ಚಾರ್ಲೆಸ್ ಸ್ಪರ್ಜನ್ಗೆ ಹೇಳು ಅಂತ ಒಬ್ಬ ಸೇವಕರು ಬಂದಿದ್ದಾರೆ. ನಾನು ಬಂದಿದ್ದೇನೆಂದು ತಿಳಿಸು, ಬರ್ಲಿಕ್ಕೆ ಹೇಳು ಎಂದು ಕರೆಯುತ್ತಿದ್ದಾರಯ್ಯ. ಹಾಗಾದರೆ ಅವರಿಗೆ ಹೇಳು, ನಾನು ದೇವರೊಂದಿಗೆ ಮಾತಾಡ್ತಿದ್ದೇನೆಂದು ಹೇಳು. ಏನಂತೆ? ನಾನು ದೇವರೊಂದಿಗೆ ಮಾತಾಡ್ತಿದ್ದೇನೆ ಅಂದ್ರು. ಎಂಥ ದೊಡ್ಡ ಧನ್ಯತೆ ನೋಡಿ, ದೇವರೊಂದಿಗೆ ನಾವು ಮಾತಾಡುವಂಥದ್ದು, ದೇವರೊಂದಿಗೆ ಪರಿಚಯ ಬೆಳೆಸಿಕೊಳ್ಳುವಂಥದ್ದು, ದೇವರ ಸನ್ನಿಧಿಯಲ್ಲಿ ನಮಗಿರುವಂತಹ ಬಾಧೆಗಳನ್ನು ಕಷ್ಟಗಳನ್ನು ಹಂಚಿಕೊಳ್ಳುವುದು, ಹಾಗೆಯೇ ದೇವರು ಮಾಡಿರುವ ಉಪಕಾರಗಳಿಗಾಗಿ ದೇವರನ್ನು ಪ್ರಸ್ತುತಿಸುವುದು ಎಂಥ ದೊಡ್ಡ ಧನ್ಯತೆ ನೋಡಿ. ಭಯದಿಂದ ನಡಗಬೇಕಾದ ದಾವೀದನು ಹೇಳ್ತಿದ್ದಾನೆ, ನಿರ್ಭಯದಿಂದ ನನ್ನ ಹೃದಯ ಸ್ಥಿರವಾಗಿದೆ. ಈ ದಿನ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಹೊಂದಿಕೊಂಡಿರುವ ಸಮಸ್ಯೆಗಳು, ನಮಗಿರುವಂತಹ ಆರ್ಥಿಕ ತೊಂದರೆಗಳು, ನಮಗಿರುವಂತಹ ಅಪಾಯಗಳು, ನಮಗಿರುವಂತಹ ಅನಾರೋಗ್ಯ ಸಮಸ್ಯೆಗಳು, ನಮಗಿರುವಂತಹ ಅನೇಕ ಸಮಸ್ಯೆಗಳು ಎಷ್ಟೋ ತೀವ್ರವಾಗಿ ನಮ್ಮ ಕಣ್ಣಿಗೆ ಕಾಣಿಸಿಕೊಂಡ್ರೂ ಕೂಡ ನೀವು ನಿರ್ಭಯದಿಂದ ಜೀವಿಸಬಹುದು. ಯಾಕೆಂದರೆ ನೀವು ಹೊಂದಿಕೊಂಡಿರುವಂತಹ ದೇವರು ಪ್ರತಿಯೊಂದಕ್ಕೂ ಉತ್ತರವನ್ನು ಕೊಡಬಲ್ಲವರಾಗಿದ್ದಾರೆ. ಪ್ರತಿ ಪ್ರಶ್ನೆಗೆ ಪರಿಷ್ಕಾರ ಕೊಡಬಲ್ಲಾತನಾಗಿದ್ದಾನೆ. ಅಂತಹ ದೇವರನ್ನು ನಾವು ಹೊಂದಿಕೊಂಡಿರುವಾಗ ಯಾಕೆ ಕುಗ್ಗಿ ಹೋಗಬೇಕು? ಯಾಕೆ ಭಯಪಡಬೇಕು? ಯಾಕೆ ನಿರಾಶೆ ನಿರುತ್ಸಾಹಕ್ಕೊಳಗಾಗಬೇಕು? ಮೊದಲು ನಾವು ನೋಡಿಕೊಂಡಿದ್ದೇವೆ, ಅಯ್ಯಾ, ಆಪತ್ತುಗಳು ನನ್ನನ್ನು ಆವರಿಸಿವೆ, ದಯವಿಟ್ಟು ನನ್ನನ್ನು ಕನಿಕರಿಸು, ನಿನ್ನ ರೆಕ್ಕೆ ಕೆಳಗೆ ಮರೆಮಾಡು ಎಂದು ಹೇಳಿದ ದಾವೀದನು ಈಗ ಏನ್ ಹೇಳ್ತಿದ್ದಾನೆ? ನನ್ನ ಹೃದಯವು ನಿರ್ಭಯದಿಂದಿದೆ. ಹಾಗಾಗಿ ಏನ್ ಮಾಡ್ತಾನಂತೆ? ದೇವರೇ, ನನ್ನ ಹೃದಯ ನಿರ್ಭಯವಾಗಿದೆ, ನಾನು ಹಾಡುತ್ತಾ ಸ್ತುತಿಗಾನವನ್ನು ಮಾಡುವೆನು. ನನ್ನ ಮನವೇ ಚುರುಕಾಗು, ಸ್ವರಮಂಡಲವೇ ಕಿನ್ನರಿಯೇ ಎಚ್ಚರವಾಗಿರಿ. ಸಂಕೀರ್ತನೆಯಿಂದ ಉದಯವನ್ನು ಮುಂಗೊಳ್ಳುವೆನು. ನಿನ್ನ ಕೃಪೆಯು ಆಕಾಶಕ್ಕಿಂತಲೂ ಉನ್ನತವಾಗಿದೆ, ನಿನ್ನ ಸತ್ಯತೆಯು ಮುಗಿಲನ್ನು ನಿಲುಕುವಷ್ಟು ದೊಡ್ಡದಾಗಿದೆ. ಕರ್ತನೇ, ಸರ್ವ ದೇಶದವರೊಳಗೆ ನಿನಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುವೆನು, ಜನಾಂಗಗಳಲ್ಲಿ ನಿನ್ನನ್ನು ಸ್ತುತಿಸುವೆನು. ಮೊದಲೇನ್ ಮಾಡ್ತಾನೆ? ಪ್ರಾರ್ಥನೆ ಮಾಡ್ತಾನೆ. ಈಗ ಏನ್ ಮಾಡ್ತಿದ್ದಾನೆ? ಪ್ರಸ್ತುತಿಸುತ್ತಿದ್ದಾನೆ. ಪ್ರಾರ್ಥನೆ, ಪ್ರಸ್ತುತಿ ಇವೆರಡು ಒಟ್ಟಿಗೆ ಸೇರಿಸಿದ್ರೆ ಏನಾಗುತ್ತೆ ಗೊತ್ತಾ? ಪ್ರಭಾವವು ಇಳಿದು ಬರುತ್ತೆ. ಪ್ರಭಾವವನ್ನು ನಾವು ನೋಡಬಲ್ಲೆವು. 11ನೇ ವಚನ, ದೇವರೇ, ಆಕಾಶಕ್ಕಿಂತಲೂ ಅತ್ಯುನ್ನತನಾಗಿ ನಿನ್ನನ್ನು ತೋರ್ಪಡಿಸಿಕೋ, ನಿನ್ನ ಪ್ರಭಾವವು ಸರ್ವ ಭೂಮಿಯ ಮೇಲೆಲ್ಲ ತೋರ್ಪಡಲಿ. ಪೌಲಶೀಲ ಪ್ರಾರ್ಥನೆ ಮಾಡ್ತಾರೆ, ಪ್ರಭುವನ್ನು ಸ್ತುತಿಸುತ್ತಾರೆ. ನಂತರ ಪೌಲಶೀಲ ಏನನ್ನು ನೋಡ್ತಾರೆ ಹೇಳಿ? ದೇವರ ಪ್ರಭಾವವನ್ನು ನೋಡ್ತಾರೆ. ಸಮಸ್ಯೆಗಳ ಮಧ್ಯ, ಶ್ರಮೆಗಳ ಮಧ್ಯ, ಕಷ್ಟಗಳ ಮಧ್ಯ, ಬಾಧೆಗಳ ಮಧ್ಯ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾತ್ರ ಮಾಡುವುದಾದರೆ ಸಾಲುವುದಿಲ್ಲ, ನಿರ್ಭಯದಿಂದ ದೇವರನ್ನು ಸ್ತುತಿಸಬೇಕು. ನಿರ್ಭಯದಿಂದ ನನ್ನ ಎಂಬ ಹಾಡು ನಾನು ಎಲ್ಲಿಂದ ಬರ್ದೆ ಗೊತ್ತಾ? ಇಲ್ಲಿಂದಲೇ ಬರ್ದೆ. ಸ್ತುತಿಗೀತೆ ಹಾಡುವೆ ಉದಯದಲ್ಲಿಯೇ ಎದ್ದು, ನನ್ನ ಕರ್ತನನ್ನು ಕೊಂಡಾಡುವೆನು. ಈ ಕೀರ್ತನೆಯಿಂದಲೇ ಆ ಹಾಡನ್ನು ಬರ್ದೆ. ಸಮಸ್ಯೆಗಳನ್ನು ನೋಡಿ ಭಯಪಡ್ತಾ ಇಲ್ಲ. ಏನ್ ಹೇಳ್ತಿದ್ದಾನೆ? ಸಮಸ್ಯೆಗಳಿವೆ, ಕಷ್ಟ ಬಂದಿವೆ, ಆಪತ್ತುಗಳು ಬಂದಿವೆ, ಆದರೆ ಅವುಗಳಿಂದ ಬಿಡಿಸುವಂತಹ ದೇವರಿಗೆ ನನ್ನ ಕಷ್ಟಗಳನ್ನು ಹಂಚಿಕೊಂಡಿದ್ದೇನೆ. ಆ ದೇವರು ಆ ಸಮಯದಲ್ಲಿ ನನಗೆ ಧೈರ್ಯ ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ನನ್ನ ಹೃದಯ ನಿರ್ಭಯದಿಂದಿದೆ. ನಿರ್ಭಯದಿಂದಿರುವಾಗ, ಭಯವಿಲ್ಲದಿರುವಾಗ ನೀವೇನ್ ಮಾಡ್ತೀರಿ? ದೇವರನ್ನು ಸ್ತುತಿಸ್ತೀರಿ.
ಆತನನ್ನು ಕೀರ್ತಿಸುತ್ತೀರಿ. ಸೊ ನೀವು ಪ್ರಾರ್ಥನೆ ಮಾಡಿ, ಪ್ರಭುವನ್ನು ಪ್ರಸ್ತುತಿಸಿರಿ, ಆತನ ಪ್ರಭಾವವನ್ನು ಕಣ್ಣಾರೆ ನೋಡಿ ಧನ್ಯಕರವಾದ ಜೀವಿತ ಜೀವಿಸಿರಿ. ಶ್ರಮೆಗಳ ಮಧ್ಯ, ಗಾಯಗಳ ಮಧ್ಯ, ಪೆಟ್ಟುಗಳ ಮಧ್ಯ ಪೌಲ ಶೀಲರು ಏನ್ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೆ. ಏನ್ಮಾಡುತ್ತಾರೆ? ಪ್ರಭುವನ್ನು ಸ್ತುತಿಸ್ತಾರೆ. ಏನನ್ನು ನೋಡ್ತಾರೆ? ದೇವರ ಪ್ರಭಾವವನ್ನು ನೋಡ್ತಾರೆ. ಪ್ರಾರ್ಥನೆ, ಪ್ರಸ್ತುತಿಸುವಿಕೆ ಪ್ರಭಾವವನ್ನು ನೋಡುವ ಹಾಗೆ, ಪ್ರಭುವಿನ ಪ್ರಭಾವವನ್ನು ನೋಡುವ ಹಾಗೆ ಮಾಡುತ್ತೆ. ಬನ್ನಿ ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಮೇಲನ್ನುಂಟು ಮಾಡಿದ ದಾವೀದನಿಗೆ ಕೇಡೆದುರಾಯಿತು. ಸಹಾಯ ಮಾಡಿದಂತಹ ದಾವೀದನಿಗೆ ಸವಾಲು ಎದುರಾಯಿತು. ಆದಾಗ್ಯೂ ಕುಗ್ಗಿ ಹೋಗದೆ, ಭಯಪಡಲಾರದೆ, ನಿರಾಶೆ ನಿರುತ್ಸಾಹಕ್ಕೆ ಒಳಗಾಗದೆ ದೇವರೇ ನಿನ್ನ ಪಾದ ಸನ್ನಿಧಿಗೆ ಬರುತ್ತಾನೆ. ತನಗಿರುವ ಭಯ ಭೀತಿಯನ್ನೆಲ್ಲ ನಿನ್ನೊಂದಿಗೆ ಹಂಚಿಕೊಳ್ತಾನೆ. ದೇವರೇ, ನೀವೇನೋ ಅವನಿಗೆ ಧೈರ್ಯ ಕೊಟ್ರಿ, ಧೈರ್ಯದಿಂದ ಜೀವಿಸುವಂತಹ ಶಕ್ತಿಯನ್ನು ಕೊಟ್ರಿ. ಎಂಥ ದೊಡ್ಡ ದೇವರು ನೀವಾಗಿದ್ದೀರಿ. ಅದಕ್ಕಾಗಿಯೇ ನಿರ್ಭಯದಿಂದ ನಿಮ್ಮನ್ನು ಸ್ತುತಿಸುತ್ತಾನೆ. ಮುಂಜಾನೆಯಲ್ಲಿಯೇ ಎದ್ದು ಕೀರ್ತಿಸುತ್ತಾನೆ. ನಮಗೂ ಕಲಿಸಿಕೊಡಿರಿ ದೇವರೇ. ಬೆಳಗ್ಗಿನ ಜಾವದಲ್ಲಿಯೇ ಎದ್ದು ಅಬ್ರಹಾಮನ ಹಾಗೆ ಏನೇ ಆಗಲಿ ಅರ್ಪಿಸುವುದಕ್ಕೋಸ್ಕರ ಸಿದ್ಧತೆಯನ್ನು ಅನುಗ್ರಹಿಸಿರಿ. ಮೋಶೆಯ ಹಾಗೆ ಬೆಳಗ್ಗೆಯೇ ಎದ್ದು ಯಾರನ್ನೇ ಆಗಲಿ ಎದುರಿಸುವುದಕ್ಕಾಗಿ ಶಕ್ತಿಯನ್ನು ಕೊಡಿರಿ. ಯೋಬನ ಹಾಗೆ ಬೆಳಗ್ಗಿನ ಜಾವದಲ್ಲಿ ಎದ್ದು ಮಕ್ಕಳ ಆತ್ಮೀಕತೆಯನ್ನು ಭದ್ರಪಡಿಸಿಕೊಳ್ಳುವ ಕೃಪೆಯನ್ನು ಕೊಡಿರಿ. ಯೇಸುವಿನ ಹಾಗೆ ಉದಯದಲ್ಲಿಯೇ ಎದ್ದು ದೇವರೇ ನಮ್ಮ ಪ್ರತಿದಿನ ಪ್ರಾರಂಭಿಸುವಂತಹ ಧನ್ಯತೆಯನ್ನು ಕೊಡಿರಿ. ಚಿಯೋನ್ ನಗರಿಯ ಹಾಗೆ ಬೆಳಗ್ಗಿನ ಜಾವದಲ್ಲಿ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುವಂತಹ ಆತ್ಮೀಕತೆಯನ್ನು ಅನುಗ್ರಹಿಸಿರಿ. ಬಿತ್ತಲ್ಪಟ್ಟ ಈ ವಾಕ್ಯ ಪ್ರತಿಯೊಬ್ಬರ ಹೃದಯದಲ್ಲಿ ಫಲಿಸುವಂತೆ ಮಾಡಿ, ಅದು ಕ್ರಿಯೆಯಾಗಿ ಕಾರ್ಯವಾಗಿ ಮಾರ್ಪಡಿಸಿ, ಕೇಳಿದಂತಹ ಈ ವಾಕ್ಯವನ್ನು ದೇವರೇ ಅನುಸರಿಸುವಂತಹ ಭಕ್ತಿಯನ್ನು ಶ್ರದ್ಧೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ವಿಳಾಸ: ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.